ಮೊದಲನೇದಾಗಿ ನನಗೆ ಸಿನಿಮಾ ಸೈಡ್ ಅಂದರೆ ಭಯ. ಅಕಿರಾದ ನಂತರ ಆಚೆ ಬ್ಯಾನರಲ್ಲಿ ಮಾಡೇ ಇಲ್ಲ ನಾನು. ಎಲ್ಲ ನನ್ನ ಸ್ನೇಹಿತರು ನಾವು ಒಗ್ಗೂಡಂಗೆ ಮಾಡ್ತಾ ಇದ್ದಿದ್ದು. ಸೊ ಹಿಂಗೆ ಮೋಹನ್ ಸರ್ ಬಂದು ನನಗೆ ಕತೆ ಹೇಳಿದಾಗ ಅಗೇನ್ ವಾಸ್ ಇನ್ ಕನ್ಫ್ಯೂಷನ್. ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್, ಇಲ್ಲ ನೀನು ಮಾಡ್ಗುರು ಆಚೆ ಹೋಗಿ ಮಾಡು ಅಂತ. ಸೊ ಆಚೆ ಮಾಡಿ ಅದೇ ಅಕಿರ ಆದ ನಂತರ ಮಾಡ್ತಿರೋ ಅದೇ ಆಚೆ ಬ್ಯಾನರ್ ನಾನು ಸೈನ್ ಮಾಡ್ತಿರೋ ಸಿನಿಮಾ ಇವಾಗ ಆರಾಮರ್ ಮ್ಯೂಸ್ ಆಗಿರ್ಬೋದು. ನಂದೆಲ್ಲ ನನ್ನ ಫ್ರೆಂಡ್ಸು ನಾವು ಸೇರಿ ಊಟ ಮಾಡ್ತಿದ್ದು. ಸೊ ಒನ್ಲಿ ಬಿಲೀವ್ ಹೋತ್ ಆನ್ ಚಂದ್ರಮೋಹನ್ ಸರ್. ಕತೆ ಹೇಳ್ದಾಗ ಸ್ಟ್ರೈಕ್ ಆಯಿತು. ಅದೇ ಹಾಗೆ ಹೇಳ್ದಾಗೆ ರಘುವಣ್ಣ ಮಾಡ್ತಿದ್ದಾರೆ, ಚಿಕ್ಕು, ಗುರು, ಅರ್ಚನಾ, ಶರಣ್ ಎಲ್ಲರೂ ಒಂದು ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ. ಓಕೆ ನನ್ನ ತನ ಬಿಟ್ಟು ಒಂದು ಬೇರೆ ಥರ ಒಂದು ಪಾತ್ರ, ಇವ್ ನೆವರ್ ನೋ ಯಾವುದು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಎನ್ ಆಡಿಯನ್ಸ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯಿತು, ಇದು ವರ್ಕೌಟ್ ಆಗುತ್ತೆ ಅಂತ. ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು, ಬಟ್ ಮೋಹನ್ ಸರ್ ವಾಸ್ ಆಲ್ರೆಡಿ ಪ್ರೂವ್ಡ್ ಅವ್ರ ಪ್ರೀವಿಯಸ್ ಸಿನಿಮಾದಲ್ಲಿ. ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ಹಿಮ್. ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ರಾಜು ಸರ್, ಮೊದಲನೇ ಸಿನಿಮಾ ಯೂಶಲಿ ಫೈಟ್ ಮಾಡುವಾಗ ನಾವೇ ಹೇಳಿದೆ ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರ್, ಬಜೆಟು ತೀರಾ ಹೋಗ್ತಾರೆ. ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಳ್ಳಿ, ಪರವಾಗಿಲ್ಲ ನಾನು ಮಾಡ್ತೀನಿ, ಎಷ್ಟಾದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಸರ್, ನಿಮಗೆ ಒಳ್ಳೇದಾಗಲಿ ಸರ್. ಈತ ತುಂಬ ಸಿನಿಮಾಗಳು ಮಾಡ್ಕೊಂಡು ಹೋಗಿ. ಆ್ಯಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾನು ಆಲ್ರೆಡಿ ಮಾಡಿದೆ, ರಘುವಣ್ಣ ಜೊತೆ ಮಾಡಿದೆ, ಗುರು ಜೊತೆ ಫಸ್ಟ್ ಕಾಂಬಿನೇಷನು. ಆ್ಯಕ್ಚುಲಿ ನಮ್ಮ ಗ್ಯಾಂಗಲ್ಲಿ ಗುರು ಇಲ್ಲ ಅಂದಿದ್ರೆ ಫುಲ್ ಡಲ್ ಹೊಡೆದು ಬಿಡ್ತಾ ಇದ್ವಿ. ಗುರು ಇಸ್ ಅ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್, ಎವ್ರಿಥಿಂಗ್. ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ಗುರು ನಂದನು. ಅರ್ಚನಾ ಜೊತೆ ವಾಸು ನಾನು ಮಾಡಿದೆ, ಶರಣ್ ಅವ್ರ ಜೊತೆ 2 ಸೀನ್ ಇತ್ತು. ಇಟ್ ವಾಸ್ ಅ ಗುಡ್ ಆ್ಯಂಡ್ ಥ್ಯಾಂಕ್ಸ್ ಲಾಟ್. ಆ್ಯಂಡ್ ಸರ್ ಯು ಕಂಪೋಸ್ಡ್ ರಿಯಲಿ ಗುಡ್ 2 ಸಾಂಗ್ಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಸತ್ಯವರಾಗಿರ್ಬೋದು ಮತ್ತು ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ಸ್ ಆರ್ ದ ಪಿಲ್ಲರ್ಸ್ ಫಾರ್ ದ ಫಿಲ್ಮ್. ಅಂದರೆ ನಾವು ಆಸ್ ಅನ್ ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ. ನಾನು ಅಫ್ಕೋರ್ಸ್ ನಾನು ಫಸ್ಟ್ ಕಾಪಿ ನೋಡಿಲ್ಲ, ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆನಂದ್ ಮಾಡಿದ್ದಾರೆ. ಸೊ ಎಲ್ಲರ ಶ್ರಮನೂ ಚೆನ್ನಾಗಾಗಲಿ. 24ನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗಲಿ. ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಗಂಭೀರವಾದ ಪಾತ್ರನೇ ಸರ್, ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತೆ. ಗಂಭೀರವಾದ ಪಾತ್ರ ಅಂದ ಕೂಡಲೇ ಮತ್ತೆ ತುಂಬ ಏನೋ ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್, ಈಕ್ವಲ್ ಇದಿದೆ. ಫೈಟ್ಸ್ ಅಂದ್ರೆ ಇಡೀ ಸಿನಿಮಾ ಫೈಟ್ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಸನ್ನಿವೇಶದಿಂದ ಹೋಗುವಂಥ ಒಂದು ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ವಿಲ್ ಟೇಕ್ ದ ಟ್ವಿಸ್ಟ್. ಅನ್ನೋ ಒಂದು 15 ನಿಮಿಷ ಇರುತ್ತೆ ಒಂದು ಪೋರ್ಷನು. ಅದರಲ್ಲೇ ಮೇಜರ್ ಎಲ್ಲನೂ ಇರೋದು.